ಇಲ್ಲಿ ನೋಡ್ರಿ ಇನ್ನು ಬಿಸಿಲು ಬಂದಿಲ್ಲ, ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳ ನಮ್ಮ ಇನ್ನು ಬಿಸಿಲು ಮುಂದಿದ್ಕರೆ ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳ ನೋಡ್ರಿ. ಬಿಸಿಲು ಹತ್ತಿಲ್ಕರೆ ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳು ನೋಡ್ರಿ ಮೇಡಮ್. ಚಿನ್ಗುಂಡಿ ಹೆಡ್ ಮಾಸ್ಟರ್ ನೋಡ್ರಿ. ಆದರ್ಶ ದಂಪತಿಗಳು. ಸ್ನೇಹಿತರಲ್ಲಿ ಜೇವರಿ ಸಹ ಬಂದಿರಿ. ಇಲ್ಲಿ ನೋಡ್ರಿ ಮಳೆ ಹಂಗತ್ತೈತಿ. ಈ ಊಟಕ್ಕೆ ಸ್ಟಾಪ್ ಮಾಡಿ ಇಲ್ಲಿ ಸ್ನೇಹಿತರು ನೋಡ್ರಿ ಮಳೆ ಬರಕತ್ತೈತಿ. ಸಣ್ಣ ಜಡ್ಸಿಟಿ ಐತ್ರಿ, ಜೋರ್ ಐತ್ರಿ ಮಳೆ ಹೊರಗಡೆ. ಒಂಟಿಗೆ ಜಾಗ ಬಿಟ್ಟಿವಿ. ಈಗ ಸಮಯ 4:00 ಮ್ಯಾಗ ಐತ್ರಿ. ಸ್ನೇಹಿತರೆ ಕೊರವಾರ ಅಣಿವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತಿನ ದಿವಸ ನಾವು ಎಲ್ಲಿ ಹೊಂಟಿವಿ? ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕೊರವಾರ ಅಣಿವೀರಭದ್ರೇಶ್ವರ ದೇವಸ್ಥಾನ ಹೊಂಟಿವಿ ಸ್ನೇಹಿತರೆ. ಅದು ನಮ್ಮದು ಮನೆ ದೇವರು ಸ್ನೇಹಿತರೆ. ನಮ್ಮದು ಪ್ರತಿ ವರ್ಷ ಕೂಡ ನಾವು ಹೋಗ್ತೀವಿ, ಅದರಂತೆ ಈ ವರ್ಷ ಕೂಡ ಹೊಂಟಿವಿ ರೀ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಮುಂಚೆ ನಮ್ಮ ಚಾನಲ್ ಹೊಸ್ತಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿವಸ ನಾವು ನಮ್ಮ ಮನೆ ದೇವ್ರಿಗೆ ಹೋದ ಬಳಿಕ ಅಲ್ಲಿ ಏನೇನು ಮಾಡ್ತೀವಿ, ಪೂಜೆ ಯಾವ ರೀತಿ ಮಾಡ್ತೀವಿ ಮತ್ತು ಅಭಿಷೇಕ ಯಾವ ರೀತಿ ಮಾಡ್ತೀವಿ, ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನತ್ತ. ಇವತ್ತಿನ ದಿವಸ ನಾವು ಹೋಗ್ತಾ ಇರೋದು ಶ್ರೀ ಕೊರವಾರ ಅಣಿವೀರಭದ್ರೇಶ್ವರ ದೇವಸ್ಥಾನ. ಜಿಲ್ಲೆ ಯಾವುದಂದ್ರೆ ಗುಲ್ಬರ್ಗ ಜಿಲ್ಲೆ ಸ್ನೇಹಿತರೆ. ಬರ್ರಿ ಹೋಗ್ರಿ ಸ್ನೇಹಿತರಿಗೆ. ಜಮಕಡಿ ಬಿಟ್ಟಿವಿ ರೀ. ಸಮಯ ಈಗ 10:00 ಇತ್ತು. ನಾವು ಪ್ರತಿ ವರ್ಷ ಸ್ನೇಹಿತರೆ ಅಕ್ಟೋಬರ್ನಾಗ ಅಥವಾ ಏಪ್ರಿಲ್ ಮೇದಾಗ ಯಾವಾಗ ನಾವು ಇಲ್ಲಿ ನಮ್ದು ಮನೆ ದೇವರು ಶ್ರೀ ಅಣಿವೀರಭದ್ರೇಶ್ವರ ಕೊರವಾರ ಸ್ನೇಹಿತರೆ. ಕೊರವಾರ ಪ್ರತಿ ವರ್ಷ ಹೋಗ್ತೀವಿ. ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು ಸ್ನೇಹಿತರೆ. ಅಲ್ಲಿ ಹೋದ್ಬೇಕಂತಿ ಒಂದು ದಿವಸ ವಸ್ತಿ ಮಾಡಿ ಅಭಿಷೇಕ ಮಾಡಿಕೊಂಡು ಅಲ್ಲಿ ಜಾಗ ಬಿಡ್ತೀವಿ ಸ್ನೇಹಿತರೆ. ಈಗ ಟೈಮ್ 10:00 ಐತ್ರಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಸಿಂದಗಿ ಒಳಗೆ ನಮ್ಮ ಮನೆ ದೇವತೆಗಳು ಸಿಂದಗಿ ನೀಲಗಂಗಮ್ಮ ಅಲ್ಲಿ ಹೋಗಿ ಏನಂತಿ ಮಂಗಳಾರತಿ ಮಾಡಿ ಉಡಿ ತುಂಬಿ ಮುಂದೆ ನಿಂತು ನಾವು ಇದು ಕೊರವಾರಕ್ಕೆ ಹೋಗ್ತೀವಿ ಸ್ನೇಹಿತರೆ ಗುಲ್ಬರ್ಗಕ್ಕೆ. ಬರ್ರಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ವಿಜಾಪುರ ಹಿಡಿದ್ವಿ ನೋಡ್ರಿ. ಮತ್ತು ಅದರದ್ದು ಈಗ ಅಧಿಕ ಮಾಸ ಐತ್ರಿ. ಈಗ ಮೇ 16ಕ್ಕೆ ಅಮಾವಾಸ್ಯೆ ಏನೈತಿ. ಮೇ 17ರಿಂದ ಅಧಿಕ ಮಾಸ ಬಂದೈತಿ. ಅಧಿಕ ಮಾಸ ಇರೋದ್ರಿಂದ ನಾವು ಹೊಂಟಿವ್ರಿ. ಈಗ ಅಧಿಕ ಮಾಸಿಗೆ ಏನೈತಿ ನಮ್ಮ ಮನೆ ದೇವರ ದರ್ಶನ ಆಗ್ಲತ್ತಂದ್ರೆ ಹೊಂಟಿವಿ ಸ್ನೇಹಿತರೆ ಮನೆ ದೇವರಿಗೆ. ಸ್ನೇಹಿತರೆ ಈಗ ನೋಡ್ರಿ ವಿಜಯಪುರ ಬೈಪಾಸ್ ರೋಡ್ದಿಂದ ವಿಜಾಪುರ ಬಂದಿರಿ. ವಿಜಯಪುರ ಬೈಪಾಸ್ ರೋಡಿಂದ ಈ ಕಡೆ ಆಲಮಟ್ಟಿ ಹೋಗತ್ತಿ, ಈ ಕಡೆ ಅಂತ ಸೊಲ್ಲಾಪುರ ಹೋಗತ್ತೆ ಸ್ನೇಹಿತರೆ. ಸೊಲ್ಲಾಪುರ ರೋಡ್ ಹಿಡ್ಕೊಂಡು ನಾವೀಗ ಕಲಬುರ್ಗಿ ಹಾದಿ ಹಿಡಿತೀವಿ. ಗುಲ್ಬರ್ಗ ಹಾದಿ ಸ್ನೇಹಿತರೆ. ಈಗ ರೋಡ್ ರಿಪೇರಿ ನಡತ್ತೆ ನೋಡ್ರಿ. ಈಗ ಸಮಯ 12 ಗಂಟೆ ಆಗಿ ಬಂದೈತಿ. 11:45. ವಿಜಯಪುರ ಬೈಪಾಸ್ ವಿಜಯಪುರ ಹೈವೇದಾಗಿದೆ. ನಾವೀಗ NH ರೋಡ್ ಬಿಟ್ಕೊಂಡು ಈಗ ಕಲಬುರ್ಗಿ ಹಾದಿ ಹಿಡಿಯಾಕತ್ತಿ ನೋಡ್ರಿ. ಈ ಸ್ಟೇಟ್ ಆದ್ರೆ ಸೊಲ್ಲಾಪುರ ಹೋಗತ್ತಿ. ಈಗ ಎಡಗಡೆ ಬಲಗಡೆ ಹೊಲಿಸ್ಕೊಂಡು ಈಗ ಗುಲ್ಬರ್ಗ ರೋಡ್ ಹಿಡಿದು ಸ್ನೇಹಿತರೆ. ಈಗ ಇಲ್ಲಿ ಶಿವಗಿರಿ ಬರ್ತೀರಿ. ಇಲ್ಲಿ ಶಿವಗಿರಿ ಐತಿ. ಶಿವಗಿರಿ ವಿಡಿಯೋ ಕೂಡ ನಮ್ಮ ಚಾನಲ್ ಐತಿ ಸ್ನೇಹಿತರೆ. ಯಾರು ನೋಡಿಲ್ಲ ಒಂದ್ಸಲ ನೋಡ್ರಿ. ಶಿವಗಿರಿ ವಿಸಿಟ್ ಮಾಡಿದ್ವಿ, ಅದ್ರ ವಿಡಿಯೋ ಕೂಡ ಮಾಡಾಕಿವಿ. ಇದು ಶಿವಗಿರಿ ಹಾದಿ ರೋಡ್ ಸ್ನೇಹಿತರೆ. ಅದು ಶಿವಗಿರಿ ಹೋಗತ್ತಿರೋದು. ಇಲ್ಲಿಂದ 1 ಕಿಲೋಮೀಟ್ರ್ ಐತ್ರಿ ಶಿವಗಿರಿ. ಆ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ವಿಡಿಯೋ ನೋಡ್ರಿ. ಮತ್ತು ಅದಳ ಅಷ್ಟವಿನಾಯಕ ಯಾತ್ರೆ ವಿಡಿಯೋಗಳು ಅದನ್ನು ಕೂಡ ನೋಡ್ರಿ ಸ್ನೇಹಿತರೆ. ಅಷ್ಟವಿನಾಯಕ ಯಾತ್ರೆದು ಪ್ರತಿಯೊಂದು ವಿಡಿಯೋಗಳು ಮಹಾರಾಷ್ಟ್ರದಾಗ ಪುನಃ ಸುತ್ತಮುತ್ತ 6 ಅದಾವು. ಮತ್ತು ರಾಯಗಢ ಸುತ್ತಮುತ್ತ 2 ಅದಾವ ಸ್ನೇಹಿತರೆ. ರಾಯಗಢ ಜಿಲ್ಲೆ ಒಳಗೆ 2, ಪುನಃ ಜಿಲ್ಲೆ ಒಳಗೆ 6, ಟೋಟಲ್ 8 ಸ್ನೇಹಿತರೆ ಅಷ್ಟವಿನಾಯಕ ಯಾತ್ರೆ. ಪ್ರತಿಯೊಬ್ಬರು ಕೂಡ ನೋಡ್ರಿ ವಿಡಿಯೋಗನ ಅಷ್ಟವಿನಾಯಕ ಯಾತ್ರೆ. ಅದು ಬೀದರ್ 272, ಕಲಬುರಗಿ 157, ಬೀದರ್ 272, ಹೈದರಾಬಾದ್ 393 ಐತಿ ಸ್ನೇಹಿತರೆ. ಮುಂದಿನ ಸಲ ಏನೈತಿ ಯಾವಾಗ ಬೀದರ ಬಸ್ ಕಲ್ಯಾಣ ಮಾಡ್ತೀವಿ. ಈ ಸಲ ಟೈಮ್ ಎಲ್ಲ ಐತಿ. ಬರೀ ಗುಲ್ಬರ್ಗ ಅಟೋ ಹೊಂಟಿವಿ ಕೊರವಾರ ಅಣಿವೀರಭದ್ರೇಶ್ವರ. ಮುಂದೆ ಟೈಮ್ ಸಿಕ್ಕದಾಗ ಏನೈತಿ ಮುಂದೆ ಏನೈತಿ ಬೀದರ ಬಸವ ಕಲ್ಯಾಣ ಹೈದರಾಬಾದ್ ರೂಟ್ ಹಾಕೋತ್ತೆ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡ್ರಿ ಈಗ ಸಿಂಧಿಗೆ ಬಂದೀವಿ. ಈಗ ಇಲ್ಲಿ ಸಿಂಧಿ ಒಳಗೆ ನಮ್ಮ ಮನೆ ದೇವತೆ ನೀಲಗಂಗಮ್ಮನ
ದೇವಸ್ಥಾನ ಐತಿ ಸ್ನೇಹಿತರೆ. ಇಲ್ಲೇನೈತಿಲ್ಲ ಅಲ್ಲಿ ವಿಸಿಟ್ ಮಾಡಿ ದರ್ಶನ ಮಾಡಿ ಉಡಿ ತುಂಬಿ ಮುಂದೆ ನಾವು ನಮ್ಮ ಗುಲ್ಬರ್ಗ ಅಣಿವೀರ ಭದ್ರೇಶ್ವರ ದೇವಸ್ಥಾನ ಕಡೆ ಪ್ರಯಾಣ ಬೆಳೆಸ್ತೀವಿ. ನೋಡ್ರಿ ಸಿಂದಗಿ ಯಾವ ರೀತಿ ಐತಿ. ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ಸು ಸಹೋದರರು ಯಾರ ಹತ್ರ ಕಮೆಂಟ್ ಮಾಡಿರಿ ಸಿಂದಗಿದವರು, ಹಂಗೊಂದು ಲೈಕ್ ಕೊಡ್ರಿ ವಿಡಿಯೋಗೊಂದು. ಸ್ನೇಹಿತರಲ್ಲಿ ಇದು ಬಂದೀವಿ ನೋಡ್ರಿ ಸಿಂದಗಿಗೆ. ಇಲ್ಲಿ ನೋಡ್ರಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಹೊಂಟಿ ನೋಡ್ರಿ. ಇಲ್ಲಿ ನೋಡ್ರಿ ಇನ್ನೂ ಬಿಸಿಲು ಬಂದಿಲ್ಲ, ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳ ನಮ್ಮ ಇನ್ನೂ ಬಿಸಿಲು ಮುಂದೆ ಕರೆ ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳ ನೋಡ್ರಿ. ಬಿಸಿಲು ಹತ್ತಿರ ನೆರಳೊಳಗೆ ಛತ್ರಿ ಹಿಡ್ಕೊಂಟಾಳು ನೋಡ್ರಿ ಮೇಡಮ್. ಚಿನ್ನಗುಂಡಿ ಹೆಡ್ ಮಾಸ್ಟ್ರ್ ನೋಡ್ರಿ, ಚಿನ್ನಗುಂಡಿ ಹೆಡ್ ಮಾಸ್ಟ್ರ್ ಬಿಸಿಲಾಗಿ ಛತ್ರಿ ಹಿಡ್ಕೊಂಡು ಹೊಂಟಾಳು. JCB ವರ್ಕ್ ನಡತ್ತಿ ಹಚ್ಚ ನೋಡ್ರಂಗೆ ಹೊಂಟಾಳು ಮುಂದ್ಗಡೆ. ಇಲ್ಲಿ ನಮ್ಮ ಮನೆ ದೇವತೆ ಸಿಂದಗಿ ನೀಲಗಂಗಮ್ಮಗಳು ಅಲ್ಲಿ ಒಳಗಡೆ ಹೋಗಿ ಅಂತ ದರ್ಶನ ಮಾಡ್ಕೊಂಡ್ಬರೋಣ್ರಿ ಒಳಗಡೆ. ನೋಡ್ರಿ ಯಾವ ರೀತಿ ಊರ ನೋಡ್ರಿ. ಹೆಂಗೆ ಬರತ್ತಾರೆ ಇಬ್ರು ಛತ್ರಿ ಒಳಗೆ ಗಂಡ ಐತಿ. ಹಾಂ ಜೋಡಿ ಹೆಂಗೆ ಬರತ್ತ ಇಬ್ರು ಜೋಡಿ ಬಿಸಿಲಾಗಿ. ಸ್ನೇಹಿತರು ನೋಡ್ರಿ ನೀಲಗಂಗಮ್ಮ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲಿ ತೋರಿಸ್ತೀನಿ ಒಳಗಡೆ. ಶರಣು ಜನರಿಗೆ ವರವನಿತ್ತನು ಪರಮ ಪಾರ್ವತಿಯ ರಸಗೆ, ಶರಣು ಜನರಿಗೆ ವರವನಿತ್ತನು ಪರಮ ಪಾರ್ವತಿಯ ರಸಗೆ, ಧರೆಗಳ ದಿಕ್ಕವಾದ ಸುಣ್ಣಪುರದ. ಸ್ನೇಹಿತರೀಗ ಸಿಂದಗಿ ಒಳಗೆ ನೀಲಗಂಗಮ್ಮನ ದರ್ಶನ ಮಾಡ್ಕೊಂಡು ಹೊಂಟಿವಿ ನೋಡ್ರಿ. ಅಲ್ಲಿ ಉಡಿ ತುಂಬಿದೀವಿ. ಉಡಿ ತುಂಬಿ ಈಗ ಹೊಂಟಿವ್ರಿ. ಈಗ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿವಲ್ಲ, ಪಾರ್ಕಿಂಗ್ ಮಾಡಿದ ಜಾಗದಾಗ ಹೊಂಟಿವಿ ರೀ. ಮುಂದೇನೈತೆ ನಮ್ಮ ಪ್ರಯಾಣ ಗುಲ್ಬರ್ಗ ಕಡೆ ಸ್ನೇಹಿತರೆ. ಗುಲ್ಬರ್ಗದ ಶ್ರೀ ಕ್ಷೇತ್ರ ಕೊಡುವ. ಹಾಂ ಗುಲ್ಬರ್ಗದ ಶ್ರೀ ಕ್ಷೇತ್ರ ಕೊಡುವ. ಆದರ್ಶ ದಂಪತಿಗಳು. ಸ್ನೇಹಿತರೆ ಈಗ ನೋಡ್ರಿ ಸಿಂದಗಿ ಬಿಟ್ಟು ಹೊರಗಡೆ ಬಂದೀವ್ರಿ. ಈಗ ಇಲ್ಲಿ ನೋಡ್ರಿ ಇನ್ನು ನೆಕ್ಸ್ಟ್ ನಮ್ಮ ಪ್ರಯಾಣ ಜೇವರಿಂದ ಗುಲ್ಬರ್ಗದಿಂದ ಗೌರವಾರ ಅಣಿವೀರ ಭದ್ರೇಶ್ವರ ದೇವಸ್ಥಾನ ಸ್ನೇಹಿತರೆ. ಹೊಂಟಿ ನೋಡ್ರಿ. ಈಗ ಸಮಯ ಮಧ್ಯಾಹ್ನ 3 ಗಂಟೆ ಐತಿ. ಈಗ ನೋಡ್ಕೊಂಡ್ರೆ ಮುಂದೆ ಇರ್ತಿ ಸ್ವಲ್ಪ ಟಿಫಿನ್ ಸ್ಟಾಪ್ ಮಾಡೋಣ್ರಿ. ಮಧ್ಯಾಹ್ನ ಊಟಕ್ಕೆ ಮುಂಜಾನೆ ಊಟ ಮಾಡ್ಕೊಂಡು ಬಿಟ್ಟಿವ್ರಿ. ಬುತ್ತಿ ಕಟ್ಕೊಂಡು ಬಂದಿರಲ್ಲ, ಆ ಬುತ್ತಿ ಏನಂತಿ ಸ್ವಲ್ಪ ರಾತ್ರಿ ಆಕತಿ. ಉಪ್ಪಿಟ್ಟು ಮಾಡ್ಕೊಂಡು ಬಂದಿರಿ ಸ್ನೇಹಿತರೆ. ಮುಂದೆ ಹೇಳ್ರಿ ಒಂದು ಸ್ವಲ್ಪ ನೋಡ್ಕೊಂಡು ಸ್ಟಾಪ್ ಮಾಡೋದು ಮಾಡ್ತೀರಿ. ಉಪ್ಪಿಟ್ಟು ತಿನ್ನಾಕ್ರಿ. ಚಪಾತಿ ಪಲ್ಯ ಏನೈತಿ ಸ್ನೇಹಿತರೆ. ಚಪಾತಿ, ಮಡಗಿಕಾಯಿ ಪಲ್ಯ ಮತ್ತು ಬ್ಯಾಳಿ ಪಲ್ಯ ಐತ್ರಿ. ಮೊಸರ ಚಟ್ನಿ ಐತ್ರಿ. ಮುಂದೆ ನೋಡ್ಕೊಂಡು ಸ್ಟಾಪ್ ಮಾಡ್ತೀನಿ ಎಲ್ಲರೂ ಒಂದು ಕಡೆ. ಗುಲ್ಬರ್ಗ ಮುಟ್ಟೋದ್ರಾಗ ಊಟ ಮಾಡ್ಬೋದು. ಮತ್ತು ಎಂತ ಇದನ್ನು ಟಿಫಿನ್ ಮಾಡೋರು ಉಪ್ಪಿಟ್ಟು ತಿನ್ಬೋದು. ಇದು ಬೀದರ್ 209 ಕಿಲೋಮೀಟರ್ ಇಲ್ಲಿಂದ ಬೀದರ್. ಎರಡು ತಿನ್ಬೋದು. ಸ್ನೇಹಿತರಲ್ಲಿ ಜೇವರಿ ಸಹ ಬಂದಿರಿ. ಇಲ್ಲಿ ನೋಡ್ರಿ ಮಳೆ ಹಂಗೆ ಹತ್ತೈತಿ. ಈ ಊಟಕ್ಕೆ ಸ್ಟಾಪ್ ಮಾಡಿ. ಇಲ್ಲೊಂದು ಆಶ್ರಮ ಐತ್ರಿ, ಗುಡಿ ಐತ್ರಿ. ಇದು ಗೊತ್ತಕ್ಕೆ ಯಾವ ಗುಡಿ ಗೊತ್ತಿಲ್ರಿ. ಹರವಾಳ ತಂದಾರ್ರಿ. ಇಲ್ಲಿ ಒಳಗಡೆ ಏನೈತಿ ಊಟದ ವ್ಯವಸ್ಥೆ ಮಾಡೋಕೆ ಕೊಟ್ರಿ ನಮ್ಗೆ.
ಇಲ್ಲಿ ಊಟ ಮಾಡಿರ್ತೀವಿ, ಊಟದ ವ್ಯವಸ್ಥೆ ಕೊಟ್ಟರು. ಒಳಗೆ ಆಶ್ರಮದ ಮಂಟಪ ಒಳಗಡೆ ಅಂತ ಊಟ ಮಾಡಿದ್ವಿ. ಹಿಂದ್ಗಡೆ ಮಂಟಪ ಐತೆ ನೋಡ್ರಿ. ಇಲ್ಲಿ ಈ ಮಂಟಪ ಊಟ ಮಾಡಿದ್ವಿ. ಗಾಳಿ ಮಾಡಿ ಮನಗಂಡು ಬೀಸಾಕತ್ತೈತಿ. ಸಮಯ 4:30 ಆಗೈತೆ ಸ್ನೇಹಿತರೆ. ಇನ್ನೊಂದು 10 ನಿಮಿಷ 20 ನಿಮಿಷ ಇಲ್ಲೇ ಸ್ವಲ್ಪ ನಿಂತು ಮಾಡಿ ಹೋಗ್ತೀರಿ. ನೋಡ್ರಿ ಯಾವ ರೀತಿ ಬೀಸಾಕತ್ತೈತಿ ನೋಡ್ರಿ. ಯಾಕೆ ಗೊತ್ತಾ ನೋಡಿ ಸ್ನೇಹಿತರೆ. ನೋಡ್ರಿ ಮಳೆ ಬರಾಕತ್ತೈತಿ. ಸಣ್ಣ ಜಿಟಿ ಐತ್ರಿ, ಜೋರ್ ಐತ್ರಿ ಮಳೆ. ಹೊರಗಡೆ ಒಂಟಿಗೆ ಜಾಗ ಬಿಟ್ಟಿದ್ವಿ. ಈಗ ಸಮಯ 4:30 ಮ್ಯಾಗ ಐತ್ರಿ. ಸಣ್ಣ ಒಂಟಿಗೆ ನಾವು ಕೊಡ್ರಿ. ದೇವ್ರಿಗೆ ಇನ್ನೊಂದು 7 ಕಿಲೋಮೀಟರ್ ಐತಿ ಸ್ನೇಹಿತರೆ ಇಲ್ಲಿಂದ. ನೋಡ್ರಿ ಬಸ್ ಮಾಡದ್ ನೋಡ್ರಿ ಮುಂದ್ಗಡೆ. ಈ ಮಳೆ ಸಂಬಂಧ ಮುಂಜಾನೆ ಜಲ್ದಿ ಬಿಟ್ಟಿವ್ರಿ ನಾವು ಜಮ್ಕಂಡಿ. ಆದ್ರೆ ಮಳೆ ಹತ್ಕೊಂಡೈತಿ ನೋಡ್ರಿ. ಕಡೆ ನೋಡ್ರಿ ಬಸ್ ಹೆಂಗ ನೀರು ಸಿಂಪಲ್ಸಾಗತ್ತೈತಿ. ಸ್ನೇಹಿತರೆ ಗುಲ್ಬರ್ಗ ಬಂದಿ ನೋಡ್ರಿ. ಸಿಗ್ನದೈತಿ ಮಹರ್ಷಿ ವಾಲ್ಮೀಕಿ ವೃತ್ತ ಸ್ನೇಹಿತರದು ಗುಲ್ಬರ್ಗ. ಈ ಕಡೆ ಹೋದ್ರೆ ಊರ ಹೋಗತ್ರಿ. ಈ ಕಡೆ ಗತಿ ಈ ಕಡೆ ಇದಕ್ಕೆ ಹೋಗೋದು ಸೇಡಮ್ ರೀ. ಸೇಡಮ್ ಆದಿದ್ರು ಕಡೆ ಹೋಗ್ಬೇಕು ಸ್ನೇಹಿತರೆ. ಬಲಗಡೆ ಈ ಕಡೆ ಹೋಗ್ತೀರಿ ನಾವೀಗ. ಬಲಗಡೆ ಸೈಡ ರೈಟ್ ಸೈಡ ನೋಡ್ರಿ ಯಾವ ಐತಿ. ಹಾಂ ಬೈಪಾಸ್ ರೋಡ್ ಸ್ನೇಹಿತರೆ. ಅದು ಸೇಡಮ್ ರೋಡಿಗೆ ಹೋಗಿ ಕುಡ್ಕೋತೀರಿ ಬೈಪಾಸ್ ಇದು. ಸ್ನೇಹಿತರೆ ಈಗ ಕತ್ಲಾಕ್ ಬಂದೈತಿ ನೋಡ್ರಿ. ಈಗ ದಾಳ್ಯಾಗ ಹೊಂಟೀವಿ ಈಗ ಕೋರವಾರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ನೋಡಿ ಸ್ನೇಹಿತರೆ ಬಂದ್ವಿ ದ್ವಾರ ಬಾಗಿಲ ಕಡೆ. ಇಲ್ಲಿ ಶಿವಾಟಿ ಪಾಯಿಂಟ್ ಐತೆ ನೋಡಿ ಸ್ನೇಹಿತರೆ. ಬಂದ್ವಿ ಈಗ ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಕೋರವಾರ. ಮುಂದೆ ಎಲ್ಲಿ ಸಿಗಲ್ಲ ನೋಡು. ಇರಲ್ಲ ನೋಡಿ ಸ್ನೇಹಿತರೆ. ಈಗ ಎಂಟ್ರಿ ಆದ್ವಿ. ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಹಾದಿರಿದು ಧಾರವಾಡಿಂದ ಹೊರಗಂತೀವಿ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗ್ತಿರ್ಬೇಕು, ಒಂದು 10 ಕಿಲೋಮೀಟರ್ ಆಗ್ತಿರ್ಬೇಕು. ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಆಗ್ತಿರ್ ಸ್ನೇಹಿತರೆ. ಕುಡೀರಿ ದೇವಸ್ಥಾನ. ಹಿಂಗ ಚಿಕ್ಕ ಗಿಡ ನಡ್ಬೇಕು ಒಂದು ರೋಡ್ ಐತಿ ಸ್ನೇಹಿತರೆ. ನೋಡ್ರಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬತ್ತು ದ್ವಾರ ಬಾಗಿಲು. ಅಲ್ಲಿ ದ್ವಾರ ಬಾಗಿಲು ಒಳಗೆ ಏನೈತಿ ಗಾಡಿ ಹೋಗಂಗಿಲ್ಲ, ಅದಕ್ಕೆ ಕಡೆ ಹೊಲ್ಸ್ಕೊಳತ್ತೀರಿ ಪಾರ್ಕಿಂಗ್ದಾಗ. ನೋಡ್ರಿ ಗುಡಿರಿ ದೇವಸ್ಥಾನ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಯಾರ. ಈಗ ನೀವು ಪಾರ್ಕಿಂಗ್ ಎಷ್ಟು ಹಚ್ತೀರಿ ಅಣ್ಣ, ದೊಡ್ಡ ಜಾಗ ಐತಿ ನೋಡಿ ಸ್ನೇಹಿತರೆ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ನೀಲಗಂಗಮ್ಮ ಮಹಾರಾಜ್ ಕಿ ಜೈ, ಮಹಾರಾಣಿ ಕಿ ಜೈ. ಒಂದೈತ್ ನೋಡು ಅಂಗಡಿ. ಸ್ನೇಹಿತರೆ ಕೋರವಾರ ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ. ಬಂದು ನೋಡ್ರಿ ಕಾರಡಿ ಪಾರ್ಕಿಂಗಲ್ಲಿ ಮಾಡೀನಿ. ಈಗ ದೇವಸ್ಥಾನ ಒಳಗಡೆ ಹೋಗಿ ಜಾಗ ಇದು ಮಾಡಿ ಆಮೇಲೆ ಲಗೇಜ್ ಯಾಕೆ ಬರುತ್ತೆ ರೀ. ನೋಡ್ರಿ ನಮ್ಮ ಮನೆ ದೇವರು ಹೆಂಗೈತೆ ನೋಡ್ರಿ. ಓ ಮಡಿವಾಳ ಸ್ನೇಹಿತರೆ ನೋಡ್ರಿ ದೇವಸ್ಥಾನ ಒಳಗಡೆ ಬಂದ್ವಿ. ದೇವಸ್ಥಾನ ರೂಮ್ ನೋಡ್ರಿ ಈ ಟೈಪ್ ರೂಮ್ ಐತಿ. ಎಲ್ಲ ಅನುಕೂಲ ಐತಿ. ಒಳಗಡೆ ಇದೆ ಫ್ಯಾನ್ ಕೂಡ ಐತಿ. ರೂಮ್ ಮಾಡಿರಲ್ಲ ಆರಾಮ್ಸರಿ ಇರ್ಬೋದು ರೂಮ್ನಾಗ. ಇದು ದೇವಸ್ಥಾನ. ದೇವಸ್ಥಾನ ನೋಡ್ರಿ ಇದು ದೇವಸ್ಥಾನ ಆವರಣ. ಇವತ್ತು ರಾತ್ರಿ ವಸತಿ ಮಾಡಿ ನಾಳೆ ಬೆಳಿಗ್ಗೆ ಏನಿತ್ತಲ್ಲ ಅಭಿಷೇಕ ಮಾಡಿಕೊಂಡು ಮುಂಜಾನೆ 7 ಗಂಟೆ ಜಾಗ ಬಿಡ್ತೀವಿ ಸ್ನೇಹಿತರೆ. ದೇವಸ್ಥಾನ ನೋಡ್ರಿ ಶ್ರೀ ವೀರಭದ್ರೇಶ್ವರ ಕೋರವಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.